ಹಾಯ್ ಎಲ್ಲರಿಗೂ ನಮಸ್ಕಾರ. ಮತ್ತು ಫ್ರೆಂಡ್ಸ್ ವಾಸು ಯೂಟ್ಯೂಬ್ ಚಾನಲ್ಗೆ ಹೊಸ ಮೊಬೈಲಿಂದ ಒಂದು ವಿಡಿಯೋ, ಫಸ್ಟ್ ವಿಡಿಯೋ ಫಸ್ಟ್ ಶಿವರಾಜ್ ಕುಮಾರ್ ಅವ್ರದ್ದು ವಿಡಿಯೋ ಮಾಡಿದೆ ಮೊನ್ನೆ. ಸೆಕೆಂಡು ಇದೆ ನಮ್ಮ ಜ್ಞಾನೇಶ್ ಅವ್ರದ್ದು, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆ. ಸೊ ಇಲ್ಲೊಂದು ತೋಟ ಫಾರ್ಮ್ ಹೌಸ್ ಮಾಡಿದ್ದಾರೆ ಪಾಪ. ಅವ್ರಿಗೆ ಗೊತ್ತಿರೋ ಪ್ರಕಾರ ಏನೇನೋ ಸ್ವಲ್ಪ ಮಾಡ್ಕೊಂಡಿದ್ದಾರೆ. ಸ್ವಲ್ಪ ಯಾಕೋ ಮುಂದಕ್ಕೆ ಹೋಗ್ತಾ ಇದೆ. ಅವ್ರನ್ನ 5-6 ವರ್ಷದಿಂದ ಇಲ್ಲಿ ಮನೆ ಕಟ್ಟೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಏನಕ್ಕೆ ಕಷ್ಟ ಆಗ್ತಾಯಿದೆ ಅಂತ ಗೊತ್ತಿಲ್ಲ. ಅದು ಈಗ ನೋಡೋಕ್ಕೆ ಬಂದಿದ್ವಿ. ಆಗ ಅದೆಲ್ಲ ಸ್ವಲ್ಪ ಎಲ್ಲ ವಿವರಿಸ್ತೀನಿ ನಿಮಗೂ. ನೀವು ಫಾರ್ಮ್ ಹೌಸನ್ನು ಏನಾದರೂ ತಪ್ಪುಗಳು ಮಾಡ್ಕೊಂಡಿದ್ರೆ ತಿದ್ದುಕೊಳ್ಳೋಕ್ಕೆ ಇದೊಂದು ಅವಕಾಶ ಇರುತ್ತೆ. ನಾನು ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಆದರೂ ಸ್ವಲ್ಪ ಗೊತ್ತಿದ್ದೋ ಗೊತ್ತಿಲ್ಲದಿರೋ ಅದೇ ತಪ್ಪುಗಳು ಮಾಡ್ತಾ ಇರ್ತಾರೆ. ಏನು ಮಾಡೋಕ್ಕಾಗಲ್ಲ. ದುಡ್ಡಿದ್ದಾಗ ಯಾರ ಮಾತು ಕೇಳೋಕ್ಕಾಗಲ್ಲ. ದುಡ್ಡು ಖಾಲಿ ಆದಮೇಲೆ ಎಲ್ಲ ಜ್ಞಾಪಕ ಬರ್ತದೆ. ದೇವರು, ವಾಸ್ತು, ದೊಡ್ಡವರು ಚಿಕ್ಕವರು ಎಲ್ಲ ಬರುತ್ತೆ. ಬಟ್ ಹಂಗೆ ಇವರೇ ಅಂತಲ್ಲ, ಪ್ರತಿಯೊಬ್ಬರಿಗೂ ಮನುಷ್ಯನ ಸೈಕಲಾಜಿಕಲ್ ಹಂಗೆ. ದುಡ್ಡಿದ್ದಾಗ ಸ್ವಲ್ಪ ಅದು ಬ್ಯಾಲೆನ್ಸಲ್ಲಿ ಅಕೌಂಟಲ್ಲಿ ಬ್ಯಾಲೆನ್ಸ್ 1 ಕೋಟಿ ಇದ್ದರೆ ಅದು ಬೇರೆನೇ ಕಥೆನೇ ಬೇರೆ. ಏನು ಸರ್? ಸೊ ಆ ಥರ ಇರುತ್ತೆ. ತಪ್ಪುಗಳು ಮಾಡ್ತೀವಿ, ಮನುಷ್ಯರು ಸಹಜ. ಅದನ್ನೆಲ್ಲ ರೆಡಿ ಮಾಡ್ಕೋಬೇಕು. ಈಗ ಈ ಫಾರ್ಮ್ ಹೌಸು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅದ್ಭುತವಾಗಿದೆ. ಮತ್ತು ಡಿಗ್ರಿಗೆ ಮಾತ್ರ ಸಖತ್ತಾಗಿದೆ. ಜ್ಞಾನೇಶ್ ಅವರು ಡಿಗ್ರಿ ಚೆನ್ನಾಗಿದೆ, 4 ಮೂಲೆ ತುಂಬ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. ನಮ್ಮದು ಬಂದಾಗ ಹೇಳಿದಲ್ಲ, ಅಗ್ನಿಮೂಲೆ ಬೆಳೆದಿರೋದ್ರಿಂದ, ಅಗ್ನಿಮೂಲೆಯಲ್ಲೇ ನೀವು ಶೆಡ್ ಮಾಡಿರೋದ್ರಿಂದ, ಅಗ್ನಿಮೂಲೆಯಲ್ಲೇ ನೀವು ವಾಟರ್ ಟ್ಯಾಂಕ್ ಮಾಡಿರೋದ್ರಿಂದ ಇಲ್ಲಿಗೆ ನಿಮ್ಮನ್ನು ಕರೆಸ್ಕೊತಾ ಇಲ್ಲ. ಅದು ನೀವು ಅವರು ನನಗೆ ನಮ್ಮ ತೋಟ ತಗೊಂಡು ಕೊರೋನಾಗೆ ಮುಂಚೆ 19ನಲ್ಲಿ ತೊಗೊಂಡಿರೋದು. 19ಇಂದ ಇದುವರೆಗೂ ಇವರು ಒಂದೇ ದಿವಸ ಇಲ್ಲಿ ಆಲ್ಟ್ ಆಗಿರೋದು. ದೊಡ್ಡ ಮನೆ ಕಟ್ಟಿದ್ದಾರೆ, ಮನೆ ಇದೆ. ಸೊ ಅದು ಕ್ವಾರ್ಟರ್ಸ್ಗೆ ಅಂತ ಅಗ್ನಿಮೂಲೆಯಲ್ಲಿ ಕಟ್ಟಿದ್ರು. ಮತ್ತು ಕುಬೇರ ಮೂಲೆಯಲ್ಲಿ ಕಟ್ಟೋಣ ಅಂತ ಅವ್ರ ಕೈಲಿ ಆಗಲಿಲ್ಲ ಕಟ್ಟೋಕ್ಕೆ. ಅಂದರೆ ಅದು ಕಾಲ ಕೂಡಿ ಬಂದಿಲ್ಲ. ಸೊ ಅದು ಏನಕ್ಕೆ ಅನ್ನೋದನ್ನ ನಾನು ಈಗ ಅವ್ರಿಗೆಲ್ಲ ಪರ್ಸ್ನಲಾಗಿ ವಿವರಿಸಿದ್ದೀನಿ. ಎಲ್ಲದೂ ವಿಡಿಯೋದಲ್ಲಿ ಹೇಳೋಕ್ಕಾಗೋದಿಲ್ಲ, ಕೆಲವು ಪರ್ಸ್ನಲಲ್ಲಿ ಇರ್ತವೆ. ಸೊ ಅದಕ್ಕೆ ಅಗ್ನಿಮೂಲೆಯಲ್ಲಿ ನೀವು ಮನೆ ಮಾಡಿದಾಗ ನಿಮ್ಮನ್ನು ಅದು ಸ್ಟಾಪ್ ಮಾಡುತ್ತೆ, ಮುಂದಕ್ಕೆ ಹೋಗಕ್ಕೆ ಬಿಡಲ್ಲ. ಅಲ್ಲೇ ನಿಮಗೆ ಈ ಕಡೆ ಬಂದು ನೀವೇನೋ ಮಾಡೋಕ್ಕಾಗೋದಿಲ್ಲ, ಅಲ್ಲೇ ನಿನ್ನ ಎಲ್ಡಪ್ ಮಾಡುತ್ತೆ. ಅಗ್ನಿಮೂಲೆಯಲ್ಲಿ ವಾಟರ್ ಇದೆ, ಅಗ್ನಿಮೂಲೆಯಲ್ಲೇ ಮಲಗೋದು, ಅಗ್ನಿಮೂಲೆಯಲ್ಲಿ ಎಲ್ಲ. ಓಕೆ, ಟ್ಯಾಂಕ್, ವಾಟರ್ ಟ್ಯಾಂಕ್ ಇರೋದ್ರಿಂದ ಯಾವತ್ತೂ ವಾಟರ್ ಟ್ಯಾಂಕು ನಾರ್ತ್ ಈಸ್ಟ್ ಕಡೆ ಇರಬೇಕು. ನಾರ್ತ್ ಈಸ್ಟ್ ಕಡೆ ಇದ್ದರೆ ಅದು ಶುಭ ಕೊಡುತ್ತೆ ನಮಗೆ. ಹಳ್ಳ ಆ ಕಡೆ ಇರಬೇಕು. ಸೊ ಮನೆ ನಮ್ಮದು ನೈಋತ್ಯದಲ್ಲಿ ಸ್ವಲ್ಪ ಭಾರ ಹಾಕ್ಬೇಕು. ನೀವು ಅಗ್ನಿಮೂಲೆ ಭಾರ ಹಾಕಿದ್ದೀರ. ಸೊ ಅದರಿಂದ ನಮಗೆ ಸ್ವಲ್ಪ ಎಫೆಕ್ಟ್ ಕೊಡ್ತಾ ಇದೆ. ಇದರಿಂದ ಪ್ರತಿಫಲ ಸಿಗ್ತಾ ಇಲ್ಲ. ಕೈಯಿಂದ ತಂದು ಬೆಂಗಳೂರಿಂದ ದುಡ್ದು ಇದು ತಂದು ಹಾಕಬೇಕು. ಯಾವುದು ರಿಟರ್ನ್ಸ್ ವಾಪಸ್ ಬರೋದಿಲ್ಲ. ಆ ಥರ ನಿಮಗೆ ರಿಟರ್ನ್ಸ್ ಬರೋ ಥರದ್ದು ಐಡಿಯಾ ಬರೋಲ್ಲ ನಿಮಗೆ. ಫಸ್ಟ್ ಆಫ್ ಆಲ್ ಇಲ್ಲಿ ಮಾಡಬೇಕು ಅಂತ ಇಲ್ಲೇ ಹೇಳೋ ಕೆಲಸದವ್ರು ಇಟ್ಟಿರ್ತೀವಿ. ತಿಂಗಳು 15,000 20,000 ಅವ್ನು ಕೊಡ್ತಾ ಇರಬೇಕು. ಆ ಗೊಬ್ಬರ ಬೇಕು, ಫೋನ್ ಮಾಡ್ತಾನೆ, ಫೋನ್ಪೇ ಮಾಡ್ತಾ ಇರಬೇಕು. ನೀವು ಅಲ್ಲಿ ಬಂದಿದ್ದ ಸಂಬಳ ಎಲ್ಲ ಈ ತೋಟಕ್ಕೆ ಕಳಿಸ್ತಾ ಇರ್ತೀರ ನೀವು. ಓಕೆ, ಅಷ್ಟು ಪ್ರಾಬ್ಲಮ್ ಇರುತ್ತೆ. ನೋಡಿ ತೋಟ ಎಲ್ಲ ಚೆನ್ನಾಗಿದೆ. ನೋಡಿ ಫಸ್ಟ್ ಕ್ಲಾಸಾಗಿ ನೋಡಿ, ಎಲ್ಲ ತೆಂಗಿನ ಮರಗಳು ಹಾಕಿದ್ದಾರೆ. ನೋಡಿ ನೇರಳೆ ಹಾಕಿದ್ದಾರೆ, ಇದು ಸೇಬ್ ಹಾಕಿದ್ದಾರೆ. ಎಲ್ಲ ಇನ್ನೊಂದು ವರ್ಷಕ್ಕೆ ನಿಮ್ಗೆಲ್ಲ ಫಲಗಳು ಸಿಗುತ್ತೆ. ಎಲ್ಲ ಫಲಗಳು ಒಂದೇ ವರ್ಷದಲ್ಲಿ ಸಿಕ್ಬಿಡುತ್ತೆ. ಸೀಬೆ ಗಿಡ ಮೇಜರ್ ನೋಡಿ. ಈ ಕಡೆ ಬನ್ನಿ. ಸೀಬೆ ಗಿಡ ಎಲ್ಲ ನೋಡಿ. ನೀವು ಎಲ್ಲ ಗಿಡಗಳು ಸ್ವಲ್ಪ ಒಂಚೂರು ಹತ್ರ ಇಟ್ಟಿದ್ದು ಒಂದು ಸ್ವಲ್ಪ ಡಿಸ್ಟೆನ್ಸ್ ಬಿಡುತ್ತೆ. ಆದರೆ ನೀವು ಕಟ್ ಮಾಡಿರೋದ್ರಿಂದ ತೊಂದರೆ ಇಲ್ಲ. ನೋಡಿ ಎಲ್ಲ ರೆಡಿ ಇದೆ ಸೀಬೆಗಳು. ಇದಕ್ಕೆ ಕರೆಕ್ಟಾಗಿ ಪ್ರೋಟೀನ್ಸ್ ಏನಾರು ಕೊಡಬೇಕದು ಭೂಮಿಗೆ. ಇದು ಕರೆಕ್ಟಾಗಿ ಕೇಳಿ ಕೊಟ್ಟರೆ ಈ ವರ್ಷ ನಿಮಗೆ ಇದಕ್ಕೆ ನೀವು ಈಗ ನಿಮ್ಗೇನು ಗೊತ್ತಾ ಸರ್, ಇದು ಒಂಚೂರು ಪ್ರಾಪರ್ಟಿ ಹೇಳ್ದಲ್ಲ ನೈಋತ್ಯ, ಯಜಮಾನ ಬಂದು ಅಲ್ಲಿ ಮಲಗಿದಾಗ ಇದಕ್ಕೆ ಏನು ಬೇಕು ಇದು ಕೇಳಿ ಇಸ್ಕೊಳ್ಳುತ್ತೆ. ಇಲ್ಲಾಂದರೆ ಇದು ಕಾಯಿ ಇಷ್ಟು ದಪ್ಪ ಬರೋದು, 1 kg ಬರೋದು 200 ಗ್ರಾಮ್ 100 ಗ್ರಾಮ್ಗೆ 50 ಗ್ರಾಮ್ಗೆ ಅಲ್ಲೇ ಕ್ವಾಲಿಟಿ, ಥರ್ಡ್ ಕ್ವಾಲಿಟಿ ಆಗಿಬಿಟ್ಟು ಇಲ್ಲೇ ಬೀದಿಯಲ್ಲಿ ಮರ ಹತ್ರ ಆಗ್ಬಿಡುತ್ತೆ. ಯಾವಾಗ ಯಜಮಾನ ಸ್ಟ್ರಾಂಗ್ ಇರ್ತಾನೋ, ಇದಕ್ಕೆ ಏನು ಬೇಕೋ ಅದು ಏನು ಬೇಕೋ ಭೂಮಿಗೆ ಕೊಟ್ಟರೆ ಅದು ಕರೆಕ್ಟಾಗಿ ಕಾಯಿ ಕೊಡುತ್ತೆ. ನಿಮಗೆ ಎಕ್ಸ್ಪೆಕ್ಟ್ ಆಗುತ್ತೆ. ಬೆಂಗಳೂರಿಗಾದರೂ ಹೋಗುತ್ತೆ ಅಟ್ಲೀಸ್ಟ್. ಇಲ್ಲಾಂದರೆ ಮಳವಳ್ಳಿ ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಮಾರಬೇಕು. ಇದು ಅರ್ಥ ಆಯ್ತು ನಿಮಗೆ? ಇದು ತಪ್ಪು ಅದರದ್ದಲ್ಲ, ನಮ್ಮ ಯಜಮಾನ್ರ ತಪ್ಪು. ಸೊ ಆ ಥರ ಇದು ತೆಂಗಿನ ಮರ ಅಷ್ಟೆಲ್ಲ ಚೆನ್ನಾಗಿ ಬರ್ತಾ ಇದೆ. ಈಗ ಅದನ್ನು ಕರೆಕ್ಟಾಗಿ ಮಗು ಥರ ನೋಡ್ಕೋಬೇಕು. ನೀವು ನೋಡ್ಕೊಂಬಿಟ್ರೆ ನಮಗೆ ಸರ್ ಈ ಗಿಡ ಇದೆಯಲ್ಲ, ಸೇಪೆ ಗಿಡ ಇದೆಯಲ್ಲ ಸರ್, ಒಂದು ಸೀಸನಲ್ಲಿ ಸರ್ 100 ರೂಪಾಯಿ 150 ರೂಪಾಯಿ ಮಾರ್ತಾರೆ ಕೆಜಿ. ಕ್ವಾಲಿಟಿ ಬೇಕಷ್ಟೇ. ಆ ಕ್ವಾಲಿಟಿ ನಾವು ಯಾವಾಗ ಕೊಡಲ್ವ ಫೈಲರ್ ಆಗ್ತೀವಿ ರೈತ. ಕ್ವಾಲಿಟಿ ಕೊಟ್ಟಾಗಲೇ ಸಕ್ಸಸ್. ಫ್ರೆಶ್ ಮಾರ್ಟ್ಗೆಲ್ಲ ಕಳಿಸಿದ್ದಾರೆ. ಕಳಿಸಿದ್ದಾರೆ ಸ್ಟಾರ್ಟಿಂಗು. ರಿಲಯನ್ಸ್ ಮಾರ್ಟ್ಗೆಲ್ಲ ಹೋಗಿದೆ ಸರ್. ಸೊ ಇದಕ್ಕೇನು ಬೇಕು ನೋಡಿ ಸರ್, ಈಗಲೇ ಈ ಕರೆಕ್ಟ್ ಟೈಮಿಗೆ ಮಗುಗೆ ಏನೋ ಚೆನ್ನಾಗಿ ಫೀಡಿಂಗ್ ಮಾಡಬೇಕಲ್ಲ, ಹಂಗೆ ಇದಕ್ಕೆ ಏನು ಬೇಕು ಗಿಡಕ್ಕೆ ಕೊಟ್ಬಿಟ್ರೆ ಫಸ್ಟ್ ಕ್ಲಾಸಾಗಿ ಬರುತ್ತೆ. ನೋಡಿ ಚೆನ್ನಾಗಿದೆ ಸರ್ ಇದು. ಸೊ ಆ ಕಡೆ ಹೋಗ್ಬೇಕಾ, ಹಿಂಗೆ ಹೋಗ್ಬೇಕಾ? ಆ ಕಡೆಗೆ ಹೀಗೆ ಹೋಗ್ಬೇಕು. ನೋಡಿ ನುಗ್ಗೆ ಹಾಕಿದ್ದಾರೆ. ನೋಡಿ ನುಗ್ಗೆ ಸೊಪ್ಪು ನೋಡಿ ಎಷ್ಟು ಫ್ರೆಶ್ ಆಗಿದೆ. ನೋಡಿ ಸುಮ್ಮನೆ ಸೊಪ್ಪು ತಗೊಂಡು ಸೂಪ್ ಮಾಡ್ಕೊಂಡು ಕುಡ್ಕೊಂಬಿಟ್ರೆ ಸಾಕು. ಏನು ಸಾ ಫುಲ್ ಎನರ್ಜಿ. ಆಮೇಲೆ ಈ ಸೀಬೆ ಎಲ್ಲ ಇದೆಯಲ್ಲ ಸರ್, ಡೈಲಿ 4 ಇಲ್ಲಿ ಬಂದಾಗ 4 ಎಲೆನ ಬಿಸಿ ಮಾಡಿಕೊಂಡು ಚೆನ್ನಾಗಿ ಬಿಸಿನೀರಲ್ಲಿ 10 ನಿಮಿಷ ಕುಡೀರಿ. ನಿಮಗೆ
ನಿಮ್ಗೆ ಯಾವ ಕಾಯಿಲೆ ಬರೋದಿಲ್ಲ. ವಾರಕ್ಕೊಂದು 3 ದಿವಸ ಇದು, 3 ದಿವಸ ಅದು, 3 ದಿವಸ ಏನೋ ಹೊಂಗೆ ಎಲೆ, 3 ದಿವಸ ಬೇವಿನ ಎಲೆ ಏನು ಸಹ ಹೊಂಗೆ ಅವು ಆಗ್ಬೋದು. ಸುಮ್ಮನೆ ಬೆಳಗ್ಗೆ ಟೀ ಕಾಫಿ ಏನು ಕುಡಿಬೇಡಿ, ಸುಮ್ಮನೆ ಅದು ಕುಡಿತಾರೆ. ಒಂದು ಟೀ ಇಲ್ಲಿ ಬಂದಾಗ ತೋಟಕ್ಕೆ 4 ಎಲೆ ಇದು ಹಿಂಗೆ ಕಿತ್ಕೊಳ್ಳೋದು ಅಷ್ಟೇ. 4 ಎಲೆ ಕಿತ್ಕೊಂಡು ಬಿಸಿ ಮಾಡಿ ಅದೇ ಟೀ ಕುಡಿಯೋದು. ಅದಕ್ಕೇನಾದ್ರೂ ನಿಮ್ಗೆ ಕಹಿ ಆದರೆ ಒಂದೇ ಒಂದು ಸ್ವಲ್ಪ ಜೇನುತುಪ್ಪ ಹಾಕೊಂಬಿಟ್ರೆ ಹೆಂಗಿರುತ್ತೆ ಗೊತ್ತಾ. ನಾನು ತೋಟದಲ್ಲಿ ಇದ್ದರೆ ಡೈಲಿ ಅದೇ ಮಾಡೋದು. ಒಂದು ದಿವಸ ತುಳಸಿ, ಒಂದು ದಿವಸ ಇದು ಕರಿಬೇವಿನ ಸೊಪ್ಪು, ಒಂದು ದಿವಸ ಏನೋ ಕೊತ್ತಿಮೀರಿ, ಒಂದು ದಿವಸ ಇದೊಂದು ದಿವಸ ಅವೇ ಕುಡಿಯೋ ಸರ್. ನಾನು ಬೆಳಗ್ಗೆ ಎದ್ದ ತಕ್ಷಣ ಹೋಗ್ತೀನಿ, ಹಂಗೆ ಹೋಗ್ಬಿಟ್ಟು ಏನು ಕಂಡ್ರೆ ನಾನು ಕಿತ್ಕೊಂಬರ್ಬೋದು. ನೆನ್ನೆ ನೇರಳೆ ಕುಡಿದೆ, ಕಹಿ ಇರುತ್ತೆ ಸರ್, ಕಹಿ ಇರುತ್ತೆ, ಬಟ್ ತುಂಬ ಒಳ್ಳೆಯದು ಸರ್. ದೇವ್ರ ಮೂಲೆ ಅದು ಲಾಸ್ಟ್ಗೆ ನಾನು ಫಸ್ಟ್ ಕುಬೇರ ಮಲೆ ಕಡೆ ಹೋಗೋಣ ಬನ್ನಿ.